ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಬೆಳಿಗ್ಗೆ 3 ಗಂಟೆಗೆ ಎದ್ದು ರೆಡಿಯಾಗಿದ್ದೀನಿ. ಎಲ್ಲಿಗೆ ಗೊತ್ತಾ? ಜೇನುಕಲ್ ಬೆಟ್ಟ. ಗಂಟೆ ನೋಡಿ 2:45. ಎಷ್ಟು ಸೈಲೆಂಟಾಗಿ ಹೇಳ್ತಾ ಇದ್ದೀನಿ, ಯಾಕೆಂದರೆ ಮನೇಲಿರೋರ್ಗೆ ಯಾರಿಗೂ ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಸೀದಾ ನಾವು ಜೇನುಕಲ್ ಬೆಟ್ಟಕ್ಕೆ ಬಂದ್ವಿ. ಹುಣ್ಣಿಮೆ ಆಗಿತ್ತಲ್ಲ. ಇದು ಮೋಸ್ಟ್ಲಿ ನಾನು ವಿಡಿಯೋ ಮಾಡ್ತಿರೋದು 3ನೇ ಸರಿನೋ 4ನೇ ಸರಿನೋ ಇರಬೇಕು. ಪ್ರತಿ ಹುಣ್ಣಿಮೆನಲ್ಲೂ ಜೇನುಕಲ್ ಬೆಟ್ಟಕ್ಕೆ ಹೋಗೋದು ಅಂತ ಹೇಳ್ಬಿಟ್ಟು ಒಂದು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅನ್ಸುತ್ತೆ ನಾನು ಇತ್ತೀಚೆಗೆ. ದೇವರು ಒಳ್ಳೇದು ಮಾಡಿದ್ರೆ ಸಾಕಲ್ವಾ. ಕಷ್ಟ ಯಾರಿಗಿರಲ್ಲ ಹೇಳಿ? ನೋಡೋಕ್ಕೆಲ್ಲ ಚೆನ್ನಾಗಿ ಕಾಣ್ತಾರೆ, ಬಟ್ ಕಷ್ಟ ತುಂಬ ಇದ್ದೇ ಇರತ್ತೆ. ಇನ್ನೆಂಥ ವಿಡಿಯೋಸ್ಗೆ ಆಗ್ಬೇಕಪ್ಪ ಅನ್ಬೇಕಿತ್ತು. ಕಿಸ್ತಿ ಸಾಕು ನಡಿ. ಅಲ್ಲ ಅವನು ಅಂದಿದ್ದ ನಂಗೆ ನಗು ಬಂದ್ಬಿಡ್ತಾ. ಇಂಥ ವಿಡಿಯೋಸ್ ಅಂದ್ರೆ ನಾವು ಹೆಂಗಿದ್ದೀವಿ ಅಂತ ನನಗೆ ಕಾಮಿಡಿ ಅನ್ನಿಸ್ತಲ್ಲ. ಅಲ್ಲಿ ಯಾರೋ ಒಬ್ರು ನಾವು ವೀಡಿಯೋ ಮಾಡ್ತಿದ್ದೀನಿ ನೋಡ್ಬಿಟ್ಟು ಇಂಥ ವೀಡಿಯೋಸ್ಗಳಿಗೆ ಲೈಕ್ಸ್ ಕೊತ್ತು ಅಂತ ಏನೋ ಹೇಳ್ಬಿಟ್ರಂತೆ. ನಮ್ಮ ರೇಷ್ಮಾ ಅವ್ರು ಇದ್ದಾರಲ್ಲ, ಫುಲ್ಲು ನಗಾಡ್ಕೊಂಡು ಬರ್ತಾ ಇದ್ರು. ಹಾಗೆ ನಾವು ದೇವಸ್ಥಾನದ ಒಳಗಡೆಗೆ ಬಂದ್ವಿ. ಎಲ್ಲರೂ ನೋಡಿ ಇನ್ನೂ ಮಲಗಿದ್ದಾರೆ ಪಾಪ. ನಾವು ನಮ್ಮದೇ ಕಷ್ಟ ಅಂತೀವಿ, ನಮಗಿಂತ ಕಷ್ಟಪಡೋರು ತುಂಬ ಜನ ಇದ್ದಾರೆ ಅಲ್ವಾ. ಅದು ನೋಡಿದ್ರೆ ನನಗೇನೋ ಒಂಥರ ಅನಿಸುತ್ತೆ. ನಾನು ಯಾಕೆ ನಮ್ಮದನ್ನೇ ಕಷ್ಟ ಅಂತ ಅನ್ಕೊಂತೀನಿ. ಇನ್ನೂ ಕಷ್ಟಪಡೋರು ತುಂಬ ಜನ ಇದ್ದಾರಲ್ಲ, ಅವ್ರಗಳ ಕಷ್ಟ ನೋಡಿದ್ರೆ ನಮ್ದು ಏನು ಕಷ್ಟನೇ ಅಲ್ವೇನೋ ಅನ್ನೋ ಥರ ಫೀಲ್ ಆಗುತ್ತೆ. ಬಟ್ ನಮ್ಮ ಕಷ್ಟಗಳನ್ನ ನೋಡಿದ್ರೆ ಅಯ್ಯೋ ನಮ್ಗೆ ಯಾಕಪ್ಪ ಇಷ್ಟೊಂದು ಕಷ್ಟ ಅನ್ನೋ ಥರ ಫೀಲ್ ಆಗುತ್ತೆ ಅಲ್ವಾ. ಒಳ್ಳೆ ರೇಷ್ಮೆ ಡಬಡಬ ಅಂತೈತಂತೆ. ಇವತ್ತೇ ನಾನು ಫಸ್ಟ್ ಟೈಮ್ 3 ಗಂಟೆ 2 ಗಂಟೆನಲ್ಲಿ ದೇವಸ್ಥಾನಕ್ಕೆ ಬಂದಿದ್ದು. ಯಾಕೆಂದರೆ ಮೊದಲೆಲ್ಲ ನಾವೊಂದು 10 ಗಂಟೆ ಮೇಲೆ ಬರ್ತಿದ್ವಿ, ತಿಂಡಿ ತಿನ್ಕೊಂಡು ಬರ್ತಿದ್ವಿ, ಸುಸ್ತಾಗ್ತಿರ್ಲಿಲ್ಲ. ಬಟ್ ಇಷ್ಟೊತ್ತಿನಲ್ಲಿ ಫುಲ್ಲು ಸುಸ್ತಾಗ್ಬಿಡ್ತು. ಬೆಳಗ್ಗೆ ಹತ್ತುವಾಗ ಅವಳಿಗೂ ಸ್ವಲ್ಪ ಏಟಾಗಿತ್ತು, ಅವಳಿಗೂ ಸುಸ್ತಾಯಿತು, ನನಗೂ ಸುಸ್ತಾಯಿತು. ನಾನು ಹಿಂದಿನ ವೀಡಿಯೋಸಲ್ಲೆಲ್ಲ ಹೇಳಿದ್ದೀನಿ, ಇದು ಸ್ವಾಮಿಯವ್ರದ್ದು ಇಲ್ಲಿರೋದು ಪಾದಗಳು ಮಾತ್ರ, ಎಡಪಾದ ಮತ್ತು ಬಲಪಾದ ಮಾತ್ರ. ಇನ್ನು ಮೂಲ ದೇವಸ್ಥಾನ ಏನಿದೆಯಲ್ಲ ಅದು ಸ್ವಲ್ಪ ಕೆಳಗಡೆ ಇದೆ. ಇದು ಬೆಟ್ಟದ ಮೇಲಿರೋದು ಬರೀ ಸ್ವಾಮಿಗಳ ಪಾದ ಮಾತ್ರ. ಸ್ವಾಮಿ ಅಲ್ಲಿಂದ ಹಾರಿ ಕೆಳಗಡೆ ಬೆಟ್ಟದ ಮೇಲೆ ಕೆಳಗಡೆ ದೇವಸ್ಥಾನದಲ್ಲಿ ನೆಲೆಸಿದ್ದಾರೆ ಅನ್ನೋದು ಪ್ರತೀತಿ ಇದೆ. ಪ್ರತಿ ಹುಣ್ಣಿಮೆ ದಿನ ಎಲ್ಲರೂ ಅಲ್ಲಿಗೆ ಹೋಗ್ಬೋದು. ಬೆಳಗಿನ ಜಾವದಿಂದನೂ ದೇವಸ್ಥಾನ ಓಪನ್ ಇರುತ್ತೆ. ಯಾರು ಬೇಕಾದರೂ ಹೋಗ್ಬೋದು, ಎಷ್ಟೊತ್ತಿಗೆ ಬೇಕಾದ್ರೂ ಹೋಗ್ಬೋದು, ಆರಾಮ್ಸೆ ಹೋಗ್ಬೋದು. ಬೆಟ್ಟ ಹತ್ತಬೇಕು ಅಂತ ಹೇಳ್ಬಿಟ್ಟು ಯಾವುದೇ ಟೆನ್ಷನ್ ಇಲ್ಲ. ಬೆಟ್ಟದಲ್ಲೂ ಯಾವುದೇ ಸಮಸ್ಯೆನೂ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ. ಇದು ಸ್ವಾಮಿಯವ್ರದ್ದು ಸನ್ನಿಧಿ ಇಲ್ಲಿ ಕೆಳಗಡೆ ಇರೋದು, ಮೇಲ್ಗಡೆ ಇರೋದು ಪಾದ ಮಾತ್ರ. ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.